ನೋಡಪ್ಪ, ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಅಂಥ ಮೇಜರ್ ಪ್ರಾಬ್ಲಮ್ ಏನಿಲ್ಲ. ನಮ್ಮ ಕಾರ್ಯಕರ್ತರು ಅಟೆಂಡ್ ಮಾಡ್ತಾ ಇರ್ತಾರೆ. ನನ್ನದೇ ಆದಂಥ ಒಂದು 10-12 ಜನ ಸಿಬ್ಬಂದಿ ಕೂಡ ಇದ್ದಾರೆ. ಪ್ರತಿ ಮನೆಗೂ ಪ್ರತಿ ಸಂದರ್ಭದಲ್ಲೂ ಕೂಡ ಹೋಗಿ ನಮ್ಮ ಲೀಡರ್ಸ್ ಜೊತೆ ಹೋಗಿ ಅಟೆಂಡ್ ಮಾಡ್ತಾರೆ. ಇವತ್ತೇನು ಈ ಅರ್ಜಿಗಳು ಬಂದಿದೆ, ಇವನ್ನ ನಾವು ಮತ್ತೆ ಎಕ್ಸಾಮಿನ್ ಮಾಡಿಸ್ತೀನಿ. ನಾನು ಎಕ್ಸಾಮಿನ್ ಮಾಡಿ ಏನೇನು ಹೊಸ ಪ್ರಾಬ್ಲಮ್ ಇದೆ, ಈ ನೋಡಿ ಇಲ್ಲಿ ಇಷ್ಟು ಅರ್ಜಿಗಳ ಪೈಕಿ ಕೆಲವು ಪೆನ್ಷನ್ ವಿಚಾರದಲ್ಲಿ, ಕೆಲವು ಇವು ಇನ್ಕಮ್ ಟ್ಯಾಕ್ಸ್ ನೋಟಿಸು, GST ನೋಟಿಸು ಆಗಿರೋದಕ್ಕೆ ಕೆಲವು ಸಿಕ್ಕಿಲ್ಲ ಅಂತ ಕೆಲವು ಮಾತ್ರ ಅರ್ಜಿಗಳು ಬಂದಿದೆ. ಕೆಲವು ಸ್ವಾಭಾವಿಕವಾಗಿ ಸೈಟ್ಗಳು ಕೂಡ ಬಂದಿದೆ. ಬೇರೆ ಬೇರೆ ಕೆಲವು ಜಮೀನ್ದು ಪ್ರಾಬ್ಲಮ್ ಇದೆ, ಅವೆಲ್ಲ ಅಟೆಂಡ್ ಮಾಡ್ತೀನಿ. ಸರ್, ಸಿದ್ದರಾಮಯ್ಯ ಅವರ ಪತ್ನಿಯವರಿಗೆ ಸರ್ ಸುಪ್ರೀಂ ಕೋರ್ಟಲ್ಲಿ ಸರ್ ಇಡಿ ವಿಚಾರವಾಗಿ ರಿಲೀವ್ ಸಿಕ್ಕಿರುವಂಥದ್ದು ಸರ್, ಇಡಿ ಕೂಡ ಪ್ರಶ್ನೆ ಮಾಡಿದೆ ಸರ್ ಸುಪ್ರೀಂ ಕೋರ್ಟ್. ಈಗಿನ ರಾಜಕೀಯವಾಗಿ ಬಳಸ್ಕೊಳ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಈಗ ನಂದೇ ಕೇಸ್ ತಗೊಳ್ಳಿ, ನಾನು ತಿಹಾರ್ ಜೈಲ್ ಕಳಿಸಿದ್ರು, ನನ್ನ ಮೇಲೆ ಕೇಸ್ ಆಯಿತು. ಆಮೇಲೆ ಕೇಸ್ ಈಗ ಅದು ವಜಾ ಆಯಿತು. ಅನುಭವಿಸೋರು ಮಾತ್ರ ಗೊತ್ತು. ಇಡಿ ಅವರು ಪರಿಶೀಲನೆ ಮಾಡಬೇಕು. ರಾಜಕಾರಣದ ಒತ್ತಡದ ಮೇಲೆ ಮಾಡಿದ್ರೆ ಏನು ಪ್ರಯೋಜನ ಆಗೋದಿಲ್ಲ. ಹಂಗೆ ಅವ್ರದ್ದಾಗಲೇ ರಿಪೋರ್ಟ್ ಎಲ್ಲ ಬರೆದಾಗಿತ್ತು. ತಿರ್ಗಿ ಅಪೀಲ್ ಹಾಕೋಂಥ ಪ್ರಶ್ನೆ ಉದ್ಭವ ಆಯ್ತಿರಲಿಲ್ಲ. ಬಹುಶಃ ಆ ವಿಚಾರದಲ್ಲಿ ಅವ್ರು ಅಪೀಲ್ ಹಾಕಿದ್ರು ಅಂತ ಕಾಣ್ತದೆ. ಅದಕ್ಕೆ ಈಗ ನಾವೆಲ್ಲ ಅಪೀಲ್ ಆಗ್ತಾ ಇರೋದು. ಯಾಕೆ BJP ಅವ್ರ ಮೇಲೆ ಒಬ್ಬರ ಮೇಲೂ ಕೇಸ್ ಇಲ್ಲ, ದಳದವ್ರ ಮೇಲೆ ಒಂದು ಕೇಸ್ ಇಲ್ಲ. ಅವರೆಲ್ಲ ಬರೀ ರಾಹುಲ್ ಗಾಂಧಿಯವ್ರ ಮೇಲೆ, ಸೋನಿಯಾ ಗಾಂಧಿ ಮೇಲೆ, ವಡ್ರ ಮೇಲೆ, ನಮ್ಮ ಪಾರ್ಟಿಯವ್ರ ಮೇಲೆ, ನನ್ನ ಮೇಲೆ. ಈಗ BJPಗೆ ಹೋದವರೆಲ್ಲ ಕ್ಲೀನ್ ಆಗ್ಬಿಟ್ಟವ್ರೆ. ವಾಷಿಂಗ್ ಮಿಷಿನ್